ಮನೆಯಲ್ಲೇ ಡ್ರೈ ಫ್ರೂಟ್ಸ್ ಲಡ್ಡು, ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊಳ್ಳೋದು ರೆಗ್ಯುಲರ್ ಆಗಿದೆ. ಆಚೆ ಹೋಗಿ ಹಾರ್ಲಿಕ್ಸು, ಬೂಸ್ಟು ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಅಂತ ತೊಗೊಂಡು ಬರೋದಕ್ಕಿಂತ ಸೊ ಈ ಥರ ಮನೆಯಲ್ಲೇ ಹೆಲ್ತಿಯಾಗಿ ನಮಗೆ ಯಾವ ರೀತಿ ಬೇಕೋ ಆ ಥರ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾತ್ರನೇ ಮಾಡಿಕೊಡ್ಬೇಕು, ಮಕ್ಕಳು ಮಾತ್ರ ಈ ಲಡ್ಡುನ ತಿನ್ನಬೇಕು ಅನ್ನೋದೇನಿಲ್ಲ. ಸೊ ಪ್ರತಿಯೊಬ್ಬರೂ ಕೂಡ ಈ ಲಡ್ಡುನ ತಿನ್ಬೋದು. ಐರನ್ನು, ಕ್ಯಾಲ್ಶಿಯಮು ಮತ್ತು ಪ್ರೋಟೀನ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಡೈಲಿ ಒಂದೊಂದು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ ಟೈಮು ಈ ಲಡ್ಡುನ ನಮ್ಮ ಅಪ್ಪನಿಗೋಸ್ಕರ ರೆಡಿ ಮಾಡ್ಕೊತಾ ಇದೆ. ಲಾಸ್ಟ್ ಟೈಮು ಪೌಡರ್ ಮಾಡಿ ಕೊಟ್ಟು ಕಳಿಸಿದ್ದೆ, ಅದು ಖಾಲಿ ಆಯಿತು ಅಂತ ಹೇಳಿದ್ರು. ಈ ಟೈಮು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಲಡ್ಡುನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದೊಂದು ಡೈಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನ ಕಟ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ. ಹಾಗೆ ಡೇಟ್ಸ್ನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ದೆ, ಸಾಫ್ಟ್ ಆಗುತ್ತೆ ಅಂತೇಳಿ. ಸೊ ಅದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡಿಕೊಂಡೆ. ಈ ಥರ ಲಡ್ಡುನ ಮನೆಯಲ್ಲಿ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ.